ಧಾರವಾಡ ಉಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ರಾತ್ರಿ 9:30 ಇಂದ 10 ಗಂಟೆ ನಡುವಿನ ಸಮಯದಲ್ಲಿ ಫೈರೋಜ್ ಪಠಾಣ್ ಅಂತ ಒಬ್ಬ 32 ವರ್ಷದ ಯುವಕನಿಗೆ 3-4 ಜನ ಬಂದಂತವರು ಅವ್ರ ಮನೆ ಹತ್ರ ಅಸಾಲ್ಟ್ ಮಾಡಿದ್ದಾರೆ. ನಂತರ ಅವನ ಮನೆಗೆ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಮತ್ತೆ ಚೇಸ್ ಮಾಡಿ ಅವನ್ನ ಅಸಾಲ್ಟ್ ಮಾಡಿದ್ದಾರೆ. ಅಸಾಲ್ಟ್ ಅಲ್ಲಿ ಅವನಿಗೆ ಇಂಜುರೀಸ್ ಆಗಿ ಹಂತದಲ್ಲಿ ಅಲ್ಲೇ ಡೆತ್ ಆಗಿದೆ. ಬಾಡಿಯನ್ನು ಇಲ್ಲಿ ಕಿಮ್ಸ್ ಶವಾಗಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಪ್ರಕರಣ ಒಂದು ಕೊಲೆ ಪ್ರಕರಣವನ್ನು ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ನಾವು ದಾಖಲು ಮಾಡ್ಕೊಂಡಿದ್ದೀವಿ. ಆರೋಪಿಗಳ ವಿವರಗಳನ್ನು ಪಡ್ಕೊಂಡಿದ್ವಿ ಮತ್ತು ಆದಷ್ಟು ಬೇಗ ಅರೆಸ್ಟ್ ಮಾಡಲಾಗಿದೆ. ಕಾರಣ ಅವರ ನಡುವೆ ಯಾರು ಮೃತ ಹೊಂದಿದ್ದಾರೆ ಮತ್ತೆ ಆರೋಪಿಗಳ ನಡುವೆ ಒಂದು ವೈಯಕ್ತಿಕ ವೈಷಮ್ಯ ಇತ್ತು ಅಂತ. ಅದು ಯಾವ ಮಟ್ಟದ ವೈಯಕ್ತಿಕ ವೈಷಮ್ಯ ಅನ್ನುವಂಥದ್ದು ನಾವಿನ್ನು ಪತ್ತೆ ಮಾಡಬೇಕಾಗಿದೆ. ಅಲ್ಲ, ವಶಕ್ಕೆ ಒಂದು 3-4 ಜನ ಸಸ್ಪೆಕ್ಟ್ಸ್ ಯಾರಿದ್ರು ಅವ್ರನ್ನ ತಗೊಂಡಿದ್ದೀವಿ. ಇನ್ನು ಯಾರು CCTV ಹೋಗಿ ಎಕ್ಸಿಕ್ಯೂಟ್ ಮಾಡಿರೋರಿದ್ದಾರೆ ಅವ್ರನ್ನ ಇನ್ನೂ ವಶ ಪಡಿಬೇಕಾಗಿದೆ. ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಅದು ನಮ್ಮ ತನಿಖೆಯಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಇವರೆಲ್ಲರೂ ಒಂದೇ ಪಕ್ಷಕ್ಕೆ ಸೇರಿದಂಥವ್ರು. ಅದನ್ನು ಹೊರತಾಗಿ ಅವರ ನಡುವೆ ಸ್ವಲ್ಪ ವೈಯಕ್ತಿಕ ಸಂಘರ್ಷ ಇತ್ತು ಅಂತ. ಯಾವ ರೀತಿ ಸಂಘರ್ಷ, ಯಾವ ಕಾರಣಕ್ಕಿತ್ತು ಅನ್ನೋದನ್ನ ನಾವು ತನಿಖೆಯಲ್ಲಿ ಪತ್ತೆ ಮಾಡಬೇಕಾಗಿದೆ. ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಅಲ್ಲ, ಎಲ್ಲ ಆಸ್ಪೆಕ್ಟ್ಸ್ ಆಗುತ್ತೆ. ಇವಾಗ ಒಂದು ವೈಯಕ್ತಿಕ ಸಂಘರ್ಷ ಅಲ್ಲಿ ಆರೋಪಿಗಳಂತೂ ಯಾರು ಅಂತ ಗೊತ್ತಿದೆ. ಸೊ ಆರೋಪಿ ಮತ್ತೆ ಮೃತ ಯಾರಿದ್ದಾರೆ ಅವರಿಬ್ಬರ ನಡುವೆ ಏನು ವೈಯಕ್ತಿಕ ಸಂಘರ್ಷ ಇತ್ತು ಅನ್ನೋಂಥದ್ದನ್ನ ನಾವು ಸಮಗ್ರವಾಗಿ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಲಾಗುತ್ತೆ. ಅಶೋಕನಗರ ಪೊಲೀಸ್ ಠಾಣೆ ಮತ್ತೊಂದು ಸಮೀರ್ ಅನ್ನುವಂತಹ ಯುವಕರ ಮೇಲೆ ಪ್ರತಿಭಟನೆ ಮಾಡಿದ್ದಾರೆ. ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಕೆಲ ಹಿಂದೂಪರ ಸಂಘಟನೆಗಳು ಮತ್ತು ಅದರ ಮುಖಂಡರು ಒಂದು ಪ್ರತಿಭಟನೆಯನ್ನು ಮಾಡಿರ್ತಾರೆ ಮತ್ತೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಅವನ ಮೊಬೈಲಲ್ಲಿ ಇರುವಂಥ ಕೆಲವು ಅಂಶಗಳನ್ನು ಒಳಗೊಂಡಂತೆ ಫಿರ್ಯಾದನ್ನು ನೀಡಿದ್ದಾರೆ. ಆ ಫಿರ್ಯಾದಲ್ಲಿ ಆ ವಿಡಿಯೋ ಆಧಾರಿತ ಅಂಶಗಳ ಮೇಲೆ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೇವೆ. ಇನ್ನು ಅದರಲ್ಲಿ ಯಾವ ಹುಡುಗಿ ಜೊತೆ ಅವನಿಗೆ ವಿಶ್ವಾಸ ಇತ್ತು ಅಥವಾ ಯಾವ ಹುಡುಗಿಗೆ ಅವನು ಕಾಡಿಸ್ತಾ ಇದ್ದ ಅನ್ನುವಂಥದ್ದು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವ್ರುಗಳನ್ನು ಕೂಡ ಅಪ್ರೋಚ್ ಮಾಡಿ ಅವ್ರ ಕಡೆಯಿಂದ ಕೂಡ ಹೇಳಿಕೆ ಪಡ್ಕೊಳ್ಳಲಾಗುತ್ತೆ. ಈಗಾಗಲೇ ಪ್ರಕರಣ ಒಂದು ದಾಖಲು ಮಾಡ್ಕೊಂಡಿದ್ದೀವಿ ಮತ್ತು ತನಿಖೆ ಮಾಡ್ತೀವಿ. ಅದು ತನಿಖೆಯಲ್ಲಿ ಏನು ಅಂಶ ಬರುತ್ತೆ ಆ ಅಂಶಗಳನ್ನು ಒಳಗೊಂಡಂತೆ ನಾವು ಪ್ರಕರಣದ ತನಿಖೆಯನ್ನು ಮುಂದುವರಿಸ್ತೀವಿ. ನೇರವಾಗಿ ಗಾಂಜಾ ಸಿಗ್ತಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ಸರ್ ವಿಡಿಯೋಗಳನ್ನು ನೋಡಿದ್ರೆ. ಆ ಬಗ್ಗೆ ಏನಾದ್ರು ಸಾಕಷ್ಟು ವಿಡಿಯೋಗಳಿದ್ದಾವೆ ಮತ್ತು ಸಾಕಷ್ಟು ಫೋಟೋಗ್ರಾಫ್ಸ್ ಇದೆ. ಅದರಲ್ಲಿ ಒಂದು ಮಾದಕ ವಸ್ತುಗಳನ್ನು ಅಂದರೆ ಗಾಂಜಾ ಉಪಯೋಗ ಮಾಡ್ತಿದ್ದು ಕೆಲವು ಗೋವಾ ಮೂಲದ ಹೋಟೆಲ್ಗಳಲ್ಲಿ ಕೂತಿರುವಂಥದ್ದು ಎಲ್ಲ ಕಂಡುಬರುತ್ತೆ ಅನ್ನುವಂಥದ್ದು ಹೇಳಿದ್ದಾರೆ. ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ವಿಷಯಗಳು ಕೂಡ ಅವರು ಕೊಟ್ಟಿರುವಂಥ ಕೆಲವು ವಿಡಿಯೋಗಳಲ್ಲಿ ಮತ್ತು ಫೋಟೋಗ್ರಾಫ್ಸಲ್ಲಿ ಇದೆ. ಅದೆಲ್ಲ ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ. ಅದಿನ್ನೂ ಅಸರ್ಟೈನ್ ಮಾಡಬೇಕು. ಇವಾಗ ಆರೋಪಿ ಸಿಕ್ಕ ಮೇಲೆ ಇವಾಗ ಫೋಟೋ ವಿಡಿಯೋಗಳಲ್ಲಂತೂ ಕೆಲವು ಗಾಂಜಾ ರಿಲೇಟೆಡ್ ಐಟಮ್ಸ್ನ ಒಂದು ಗೋವಾ ಮೂಲದ ಒಂದು ಹೋಟೆಲಲ್ಲಿ ಇಟ್ಕೊಂಡಿರುವಂಥದ್ದು ಡಿಸ್ಪ್ಲೇ ಮಾಡಿರುವಂಥದ್ದು ಕಾಣುತ್ತೆ. ಸೊ ಅದನ್ನು ಯಾವ ರೀತಿ ಅವನು ಉಪಯೋಗಿಸ್ತಿದ್ದ ಅನ್ನುವಂಥದ್ದು ಈಗಷ್ಟೇ ತನಿಖೆ ಆಗಬೇಕಾಗಿದೆ. ಸರ್, ಇವತ್ತಿಗೂ ಸಹ ಡ್ರಗ್ಸ್ ಅಂದ್ರೆ ಗಾಂಜಾ ಕೊಡ್ತಿದ್ದ, ಮಿಸ್ಯೂಸ್ ಮಾಡ್ಕೊತಿದ್ದ, ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದ್ದಾನೆ. ಅದನ್ನು ಯುವತಿಯರು ಯಾರು ಇನ್ ಕ್ವೆಶ್ಚನ್ ಇದ್ದಾರೆ ಅವ್ರನ್ನ ನಾವು ವಿಚಾರಣೆಗೆ ಒಳಪಡಿಸಿ ಅವ್ರ ಕಡೆಯಿಂದ ಹೇಳಿಕೆ ಪಡೆದಂಥ ಸಂದರ್ಭದಲ್ಲಿ ಅವ್ರಿಗೆ ಏನು ತೊಂದರೆ ಆಗಿದೆ ಅನ್ನೋಂಥದ್ದು ಅವ್ರು ಹೇಳ್ಬೋದಾಗಿದೆ. ಯಾರೊಬ್ಬರು ಸಂತ್ರಸ್ತರ ಮುಂದೆ ಬಂದಿಲ್ಲ ಸರ್? ಇಲ್ಲ. ಥ್ಯಾಂಕ್ ಯು.